ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಶತಮಾನೋತ್ಸವ ಸಂಭ್ರಮ ಆಚರಿಸಿಕೊಂಡ ನಿಪ್ಪಾಣಿ ತಾಲೂಕಿನ ಭೋಜ್ ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ವಿದ್ಯಾ ಖರ್ಚು ಪಾರದರ್ಶಕ ಆಡಳಿತ ಗ್ರಾಹಕರಿಗೆ ಟಯೋದಾರಿಗೆ ಸಕಾಲಕ್ಕೆ ಸೇವೆ ಒದಗಿಸುವುದರೊಂದಿಗೆ ನಿರಂತರ ಸಂಸ್ಥೆಯ ಅಭಿವೃದ್ಧಿಗೆ ಆಡಳಿತ ಮಂಡಳಿ ಶ್ರಮಿಸಿದ್ರಿಂದ ಸಂಸ್ಥೆಗೆ ಕಳೆದ ಆರ್ಥಿಕ ವರ್ಷದಲ್ಲಿ 68,95,000 ರೂಪಾಯಿಗಳ ನಿವ್ವಳ ಲಾಭ ಬಂದಿರುವುದಾಗಿ ಅಧ್ಯಕ್ಷ ಸುದರ್ಶನ್ ಮುರಾಬಟ್ಟೆ ತಿಳಿಸಿದ್ದಾರೆ. ಭೋಜ್ ಗ್ರಾಮದ ಪಿಕೆಪಿಎಸ್ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಸ್ಥೆ ವತಿಯಿಂದ ಆರ್ಟಿಜಿಎಸ್ ನೆಟ್ ಸದಸ್ಯ ಆರೋಗ್ಯ ವಿಮಾ ಮರಣೋತ್ತರ ನಿಧಿ ರಸಗೊಬ್ಬರ ವಾಹನ ಖರೀದಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸರ ಸೌಲಭ್ಯ ಸಂಘದ ಸದಸ್ಯರ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯ ಒದಗಿಸಲಾಗುತ್ತಿದೆ ಎಂದಿದ್ದಾರೆ. ಇದಲ್ಲದೆ ಕಳೆದ ವರ್ಷಾಂತ್ಯಕ್ಕೆ ಸಂಘದ 2,170 ರೈತರಿಗೆ 15,60,00,000 ರೂಪಾಯಿಗಳ ಬೆಳೆ ಸಾಲ ನೀಡಲಾಗಿದೆ ಎಂದು ತಿಳಿಸಿ ಸಂಘದ ಸಾಂಪತ್ತಿಕ ಸ್ಥಿತಿ ವಿವರಿಸಿದ್ದಾರೆ. ಸಂಘವು ಕಳೆದ ವರ್ಷ ಅಂತ್ಯಕ್ಕೆ 2,706 ಸದಸ್ಯರು 1,94,00,000 ಷೇರು ಬಂಡವಾಳ 2,86,00,000 ನಿಧಿ 26,25,00,000 ಠೇವು 14,01,000 ಗುಂತಾವಣೆ 48,51,00,000 ದುಡಿಯುವ ಬಂಡವಾಳ ಇದ್ದು ಸದಸ್ಯರಿಗೆ 29,79,00,000 ಸಾಲ ವಿತರಿಸಿ ಸಕಾಲಕ್ಕೆ ಮರುಪಾವತಿ ಮಾಡಿಕೊಂಡಿದ್ದರಿಂದ 68,95,000 ನಿವ್ವಳ ಲಾಭ ಬಂದಿರುವುದಾಗಿ ತಿಳಿಸಿದರು. ಸಂಘದ ಒಟ್ಟು ಸದಸ್ಯರ ಸಂಖ್ಯೆ 2,706 ರಷ್ಟಿದ್ದು ಸಂಘದಲ್ಲಿ ಒಟ್ಟು ಶೇರ್ ಬಂಡವಾಳ 1,94,00,000 ರೂಪಾಯಿದಷ್ಟು ಇರುತ್ತದೆ. ಕಾಯ್ದಿಟ್ಟ ಮತ್ತು ಇತರ ನಿಧಿಗಳು 2,86,00,000 ರೂಪಾಯಿಗಳಷ್ಟು ಇರುತ್ತದೆ. ಸಂಘದಲ್ಲಿ ಒಟ್ಟು ಠೇವು 26,25,00,000 ರೂಪಾಯಿಗಳಷ್ಟು ಇರುತ್ತದೆ. ಬಿಡಿಸಿಸಿ ಬ್ಯಾಂಕ್ನ ಒಟ್ಟು ಪತ್ ವಿತರಣೆ 14,44,00,000 ರೂಪಾಯಿದಷ್ಟು ಮಾಡಲಾಗಿರುತ್ತದೆ. ಸಂಘದ ಸದಸ್ಯರಿಗೆ ಒಟ್ಟು ಸಾಲ ವಿತರಣೆಯು 29,79,00,000 ಹಂಚಲಾಗಿದೆ. ಗುಂತಾವಣೆಗಳು 14,01 ಕೋಟಿಯಷ್ಟು ಇರುತ್ತದೆ. ಒಟ್ಟು ದುಡಿಯುವ ಬಂಡವಾಳವು 48,51,00,000 ರೂಪಾಯಿದಷ್ಟು ಇರುತ್ತದೆ. ಸಾಲ ವಸೂಲಾತಿ ಪ್ರಮಾಣವು 98.42% ಆಗಿರುತ್ತದೆ ಮತ್ತು ಆರ್ಥಿಕ ವರ್ಷಾಂತ್ಯಕ್ಕೆ ಸಂಘಕ್ಕೆ ಲಾಭವು 68,95,000 ರೂಪಾಯಿಗಳಷ್ಟು ಆಗಿರುತ್ತದೆ. ಇದು ಕಳೆದ ಆರ್ಥಿಕ ವರ್ಷಕ್ಕೆ ಅಂದರೆ 2024-25 ಈ ಆರ್ಥಿಕ ವರ್ಷಕ್ಕಿಂತ 3,13,000 ರೂಪಾಯಿ ಹೆಚ್ಚಳವಾಗಿರುತ್ತದೆ. ಈ ರೀತಿ ಸಂಘವು ಸಂಘದ ಸದಸ್ಯರ, ರೈತರ ಮತ್ತು ಠೇವುದಾರರ ವಿಶ್ವಾಸದಿಂದ ಆಡಳಿತ ಮಂಡಳಿಯ ಒಂದು ಪಾರದರ್ಶಕತೆಯಿಂದ ಅವರ ಕಾರ್ಯಚಾತುರ್ಯತೆಯಿಂದ ಮುಖ್ಯ ಕಾರ್ಯನಿರ್ವಾಹಕರ ಅನುಭವದ ಮಾರ್ಗದರ್ಶನದಿಂದ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರ ಒಂದು ಕಾರ್ಯತತ್ಪರ್ಯ, ಕೆಲಸದ ನಿಷ್ಠೆ ಮತ್ತು ಸೇವಾ ಮನೋಭಾವದಿಂದ ಇವತ್ತು ಸಂಘವು ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿದೆ ಮತ್ತು ಮುಂದೆ ಕೂಡ ಈ ಸಂಘವನ್ನು ಇದೇ ರೀತಿ ಬೆಳೆಸಿಕೊಂಡು ರೈತರ ಹಿತದೃಷ್ಟಿಯಿಂದ ಅದನ್ನು ನಾವು ಕಾಯ್ದುಕೊಂಡು ಹೋಗುತ್ತೇವೆ ಎಂದು ಹೇಳಲಿಕ್ಕೆ ಬಯಸುತ್ತೇನೆ. ಧನ್ಯವಾದಗಳು. ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ರಂಜನಾ ಮುರಾಬಟ್ಟಿ, ಪ್ರಶಾಂತ್ ಪಾಟೀಲ, ಸಚಿನ ಕೇಸ್ತೆ, ಅಮೋಲ್ ಮುರಾಬಟ್ಟಿ, ಚಂದ್ರಕಾಂತ ಪಾಟೀಲ್, ಸುನಿಲ್ ಪಾಟೀಲ, ಭರತ್ ಗುರವಾಚ್, ಇಂದ್ರಾಯಣಿ ಮಾನೆ, ರಾಜೇಂದ್ರ ಮಾನೆ, ಅಶ್ವಿನಿ ಮಮದಾಪುರಿ, ಸಂತೋಷ್ ಚೌಹಾಣ್ ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ರಾಜೇಗೌಡ ಪಾಟೀಲ್ ಉಪಸ್ಥಿತರಿದ್ದರು. ಮಹಾವೀರ ಚಿಂಚನೆ, ಟಿವಿ 20 ಕನ್ನಡ, ನಿಪ್ಪಾಣಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.